ಮಂಜಕ್ಕ, ಇದೇನು ಬೆಂಗಳೂರಾ ಮಂಗಳೂರಾ ಒಂದು ಅರ್ಥನೇ ಆಗ್ತಾಯಿಲ್ಲ. ಈಚೆ ಕಡೆ ಬರೋಕ್ಕೆ ಆಗಲ್ಲ, ಮೈ ಕೂಡ ಬಿಡೋಕ್ಕಾಗಲ್ಲ, ಚಳಿನೋ ಚಳಿ. ಲೇ ಪರಿ, ನೀನು ನಂತರ ಫುಲ್ ಬುರ್ಕ ಹಾಕ್ಕೊಂಬಿಡೆ, ಬೆಚ್ಚಗಿರ್ತೀಯಾ ನೋಡು. ನಾನು ಇಷ್ಟು ಆರಾಮಾಗಿರ್ತೀನಿ. ಹ್ಞೂ ಕಣೆ, ನಾವು ಹಂಗೆ ಮಾಡಬೇಕು. ಇನ್ಮೇಲೆ ನಮಗೂ 2 ಬುರ್ಕ ಕೊಟ್ಬಿಡು, ನಾನು ಪರಿ ಹಾಕ್ಕೊಂಡು ಇಟ್ಬಿಡ್ತೀವಿ ದಿನ ಪೂರ್ತಿ. ಏ ಮುಬಿ, ನಿಮ್ಮ ಯಜಮಾನ್ರು ಬಾಯ್ ಬಿಟ್ರಾ? ಫೋನ್ ತಗೊಬಂದಿಲ್ಲ ಯಾಕೆ? ಅಯ್ಯೋ, ನಾನು ಏನು ಮಾಡಲಿ, ಅವ್ರ ದಿಂಬಕ್ಕೆ ಕೆಳಗೆ ಇಟ್ಕೊಂಡು ಮಲ್ಕೊತಾರೆ ಫೋನ್ನ. ಎತ್ಕೊಳ್ಳೋಕ್ಕೆ ನನ್ನ ಕೈಲಿ ಆಗ್ತಾನೇ ಇಲ್ಲ. ಅದು ಇತ್ತೀಚೆಗೆ ಬ್ಯಾಂಕವ್ರು ಬಂದು ಹೋದಾಗಿಂದ ಫೋನೆಲ್ಲ ಒಂದು ಸೆಕೆಂಡ್ ಮನೇಲಿ ಇರ್ತಾ ಇಲ್ಲ ಅವರು. ನಾನು ಎಲ್ಲಿ ಏನು ಕೇಳ್ಬಿಡ್ತೀನಿ ಅಂತ ನಾನು ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾರೆ. ಹಂಗಂದ್ರೆ ಇವ್ರು ಏನೋ ಮಾಡಿದ್ದಾರೆ ಕಣೆ, ನಿಜಾನೇ ಇದೆ. ಇದು ಹೆಂಗಾದ್ರೂ ಮಾಡಿ ಕಂಡುಹಿಡಲೇಬೇಕು. ಏನ್ರಮ್ಮ ಇದ್ದೀರ ಮನೆಯಲ್ಲಿ? ಅಯ್ಯೋ ಮಂಜಕ್ಕ, ಇವ್ರು ಮತ್ತೆ ಬಂದರು. ಏನಮ್ಮ ಮತ್ತೆ ಬಂದು ಹೇಳ್ತಾ ಇರ್ಬೇಕಾ ಲೋನ್ ಕಟ್ಟಿ ಅಂತ? ನಮಗೆ ಬೇರೆ ಏನು ಮನೆಗಳಿಲ್ವಾ? ನಿಮ್ದೊಂದೇ ಮನೆ ಇರೋದಾ? ಸಾರ್ ಅದು ಹಂಗಲ್ಲ ಸಾರ್, ನಮ್ಮ ಹತ್ರ ಸದ್ಯಕ್ಕೆ ದುಡ್ಡಿಲ್ಲ ಈಗ. ಅಲ್ಲಮ್ಮ, ದುಡ್ಡಿಲ್ಲ ಅಂದರೆ ಆಗಲ್ಲ. ಇಸ್ಕೊಂಡಿದ್ಮೇಲೆ ಕಟ್ಟಲೇಬೇಕು. ಇದು ಬ್ಯಾಂಕು, ಪ್ರೈವೇಟ್ ಸಾಲ ಅಲ್ಲ. ನೀವು ಕಟ್ಟಿಲ್ಲ ಅಂದರೆ ನಾವು ನಿಮಗೆ ಸುಮ್ಮನೆ ಬಿಡೋಕ್ಕಾಗಲ್ಲ, ನೀವು ಕಟ್ಟಲೇಬೇಕು. ಎಕ್ಸ್ಕ್ಯೂಸ್ ಮೀ ಮೂಬಿ, ಸ್ವಲ್ಪ ಸೈಡ್ ಬಾ, ನಾನು ಅವ್ರ ಮಾತಾಡ್ತೀನಿ. ಏನು ಸರ್, ನೀವು ಸಾಲ ಕೊಟ್ಟಿದ್ರಾ? ಅಲ್ಲಮ್ಮ, ನಾವು ಸಾಲ ಕೊಟ್ಟಿರೋದು ಯಾರಿಗೆ? ಬೇರೆ ಯಾರಿಗೂ ಅಲ್ಲ, ಅವ್ರ ಯಜಮಾನ್ರಿಗೆ. ಅವ್ರ ಯಜಮಾನ್ರು ಸಾಲ ತೊಗೊಂಡಿದ್ದಾರೆ ಅಂದಮೇಲೆ ಅದು ಅವ್ರದ್ದು ಜವಾಬ್ದಾರಿ ಅಲ್ವಾ, ಹೆಂಡತಿಯಾಗಿ ಕಟ್ಟಬೇಕಲ್ಲ ಯಾರಾದರೂ ಒಬ್ಬರು. ಕಟ್ಟಿಲ್ಲ ಅಂದ್ರೆ ನಾವು ಏನು ಮಾಡೋಣ? ಸರಿ ಸರ್, ಸಾಲ ಕೊಟ್ಟಿರೋ ಯಜಮಾನ್ರಿಗೆ ಒಪ್ಕೊಂತೀನಿ. ಆಗ ಯಜಮಾನ್ರನ್ನ ಕೇಳಿ, ಬಂದು ಯಾಕೆ ಇವ್ರನ್ನ ಕೇಳ್ತೀರಾ? ಯಾಕೆ ಟಾರ್ಚರ್ ಮಾಡ್ತೀರಾ? ಯಾಕಂದರೆ ಅವ್ರು ಫೋನ್ ಎತ್ತಾ ಇಲ್ಲ. ನಾವೇನು ಮಾಡಬೇಕು? ಎಷ್ಟು ಸತಿ ಫೋನ್ ಮಾಡಿದ್ರು ಫೋನ್ ಎತ್ತೋದಿಲ್ಲ, ಇಲ್ಲ ಜಾಸ್ತಿ ಮಾಡೋದು ಸ್ವಿಚ್ ಆಫ್ ಮಾಡ್ತಾರೆ. ಅವ್ರ ಕೈಗೆ ಸಿಗ್ತಾ ಇಲ್ಲ. ಅದಕ್ಕೆ ಮನೆ ಹತ್ರ ಬಂದಿದ್ದೀವಿ. ಯಾಕೆ ಬರಬಾರ್ದಾ? ನಮ್ಗೆ ಬರೋ ಅಧಿಕಾರ ಇದೆ, ನಾವು ಬರ್ತೀವಿ. ಸರ್, ಈ ಲೇಡೀಸ್ ತುಂಬ ಜಾಸ್ತಿ ಆಯಿತು. ನಾವು ಯಾವಾಗ ಬಂದ್ರೂ ಇರಿಟೇಟ್ ಮಾಡ್ತಾರೆ, ಇನ್ಸಲ್ಟ್ ಮಾಡ್ತಾರೆ. ಸರ್ ಸರಿ ಹೇಳಿ ಸರ್. ನೋಡಮ್ಮ, ನಾವು ಬ್ಯಾಂಕ್ ಅಧಿಕಾರಿಗಳು. ಮನೆ ಹತ್ರ ವಸೂಲಿಗೆ ಬಂದಾಗ ನೀವು ನಮಗೆ ಫಸ್ಟ್ ಮರ್ಯಾದೆ ಕೊಡಬೇಕು, ಆಯಿತಾ? ಇಲ್ಲ ಅಂದರೆ ನಾವು ಮತ್ತೆ ನಾವು ಕಾನೂನು ಪ್ರಕಾರ ನಿಮ್ಮ ಮೇಲೆ ಕ್ರಮ ತಗೊತೀವಿ, ಆಯಿತಾ? ಮೊದಲು ಮರ್ಯಾದೆ ಕೊಡೋದು ಕಲೀರಿ. ಏನಯ್ಯ ಪಾಪ ಅಂತ ಬಿಟ್ರೆ ನನಗೆ ಕಾನೂನು ಕೋರ್ಟು ಅಂತ ಹೇಳ್ತೀಯಾ? ಎಷ್ಟಿರ್ಬೇಕು ನಿನಗೆ? ನನಗೂ ಗೊತ್ತು ಕಾನೂನೆಲ್ಲನೂ, ನಿನಗೊಬ್ಬನಿಗೆಲ್ಲ ಗೊತ್ತಿರೋನು. ನಾನು ಟೈ ಹಾಕೊಂಡು ಪ್ಯಾಂಟ್ ಹಾಕೊಂಡೆ ಬಂದ್ಬಿಟ್ಟ ನೀನು. ನೋಡಮ್ಮ, ನನ್ನ ಬಟ್ಟೆ ಬಗ್ಗೆ ದಯವಿಟ್ಟು ಮಾತಾಡಬೇಡ. ಅದು ಪ್ಯಾಂಟ್ ಇರೋದಂಗೆ ಟೈಟ್ ಫಿಟ್ಟಿಂಗ್ ಪ್ಯಾಂಟು, ನಿಂಗೆ ಕಾಣಿಸ್ತಾ ಇಲ್ಲ ಅಷ್ಟೇ. ಹಾ, ನಿನ್ ಪ್ಯಾಂಟ್ ಟೈಟ್ ಫಿಟ್ಟಿಂಗು, ನೀನ್ ದೊಡ್ಡ ಲೂಸು. ಅಲ್ಲಯ್ಯ, ನೀನು ಸಾಲ ಕೊಡಕ್ ಮೊದಲು ಅವ್ರಿಗೆ ಫೋನ್ ಮಾಡಿ ಕೇಳ್ದ? ನೋಡಮ್ಮ, ನಿಮ್ಮ ಯಜಮಾನ್ರು ಬ್ಯಾಂಕಿಗೆ ಬಂದವ್ರೆ, ಸಾಲ ಕೊಡ್ಲಾ ಅಂತ ಕೇಳ್ದ? ಇಲ್ಲ, ನಮಗೂ ಸಂಘ ಇದೆ. ನಮ್ಮ ಸಂಘದಲ್ಲಿ ಒಬ್ರಿಗೆ ಸಾಲ ಕೊಡ್ಬೇಕಂದ್ರೆ ಅಷ್ಟೂ ಜನ ಫೋನ್ ಮಾಡಿ ಕೇಳ್ತಾರೆ. ನೀನ್ ಹಂಗ್ ಮಾಡ್ದ? ಇಲ್ಲ, ಇವಾಗ ದೊಡ್ಡದಾಗ ಬಂದ್ಬಿಟ್ಟ ಕೋರ್ಟು ಕಾನೂನು ಅಂತ ಹೇಳಕ್ಕೆ. ಸರ್, ಇವ್ರದಾಕೋ ತುಂಬಾ ಓವರ್ ಆಯ್ತು ಸರ್. ಇವಳೊಬ್ಳು ಕೆಂಚ್ ಕೂದಲು ಬಾಪ್ಕಟಿಗಳು ಬಂದ್ಬಿಟ್ಟ ಸರ್ ಸರ್ ಅನ್ಕೊಂಡು. ಲೇ ಪರಿ, ಸುಮ್ನಿರು, ಎಲ್ಲಾದ್ರೂ ಹೋಗ್ಲಿ. ಮಂಜಕ್ಕ, ಸುಮ್ನಿರು, ಎದ್ಕೊಂಡ್ರೆ ಹಂಗೆ ನಮ್ಮನ್ನ ಎದುರಿಸ್ತಾರೆ. ನೋಡಯ್ಯ, ನಾನು ಹಿಂಗೆ ವಾರ್ನಿಂಗ್ ಮಾಡ್ತೀನಿ ಕೇಳು. ಇನ್ನೊಂದ್ಸಾರಿ ಸಾಲ ಗೀಲ ಅಂತ ಹೇಳ್ಕೊಂಡು ನಮ್ಮ ಲೆವೆಟಿಗೆ ಬಂದು ನಾನು ಏನು ಹಾಕೊಂಡ್ಬಿಡ್ತೀನಿ, ನಿನ್ನ ಹೆಸರು ಬರ್ದಿಟ್ಬಿಟ್ಟು ಸತ್ತೋಗ್ಬಿಡ್ತೀನಿ. ಆಮೇಲೆ ನೋಡು ನಿನ್ಗೆ ಹೆಂಗಿದೆ ಅಂತ. ಅಷ್ಟೆಲ್ಲ ನಡಿ, ನಾವು ಹೋಗೋಣ. ಇನ್ನೊಂದು ದಿವಸ ನಿಧಾನವಾಗಿ ಯಾವಾಗನ ಬರೋಣ. ಯಾಕೋ ಈ ಹೆಂಗಸು ಲೇಔಟ್ ಹೆಂಗಸು ಸರಿ ಇಲ್ಲ. ಏನೋ ನಮ್ಮ ಬುಡಕ್ಕೆ ತಂದಿಡೋಂಗವ್ರೆ, ನೇಣು ಗೀಣು ಆತ್ಮಹತ್ಯೆ ಅಂತ ಇದ್ದಾರೆ. ಬೇಡ, ನಡಿ ಹೋಗಿ ಇನ್ನೊಂದ್ಸತಿ ಬರೋಣ, ಯೋಚನೆ ಮಾಡೋಣ ಮುಂದಕ್ಕೆ ಏನು ಮಾಡಬೇಕು ಅಂತ. ನೋಡಮ್ಮ, ಆಯಿತು, ಈ ಸತಿ ನಾವು ಹೋಗ್ತೀರಿ. ಮತ್ತೊಂದು ಸತಿ ಬರೋಕ್ಕೆ ಮೊದಲು ನಿಮ್ಮ ಯಜಮಾನ್ರಿಗೆ ಬಂದು ಕಟ್ಟಕ್ಕೆ ಹೇಳಿ. ಅವರೇನು ಬಂದು ಕಟ್ಟಿಲ್ಲ ಅಂದರೆ ನಾವು ಬಂದು ಮನೇನ ಹರಾಜಾಗ್ಬಿಡ್ತೀವಿ, ಆಯಿತಾ? ನಾವೇನು ಸುಮ್ಮನೆ ಕೂತ್ಕೊಂತೀರಿ ಅಂತ ಅಂದ್ಕೊಬೇಡ. ಹಾಗೆ ನಾವು ಇವಾಗ ನಿನಗೇನು ಎದ್ಕೊಂಡು ಹೋಗ್ತಾ ಇಲ್ಲ. ಇನ್ನೊಂದು ಸತಿ ಬರ್ತೀವಿ ನಾವು. ಅದಕ್ಕೆ ಮೊದಲು ನಿಮ್ಮ ಯಜಮಾನ್ರು ಬಂದು ಬ್ಯಾಂಕಲ್ಲಿ ನಮ್ಮನ್ನು ಭೇಟಿ ಆಗಲಿಕ್ಕೆ ಹೇಳಿ. ಬಂದ್ಬಿಡು, ಹರಾಜಾಗಕ್ಕೆ. ಇದೇ ನಮಗೆ ನಿಮ್ಮ ಅಪ್ಪನ ಮನೆನಾ? ಇದು ಬಾಡಿಗೆ ಮನೆ. ಸರ್, ಲೆಟ್ಸ್ ಗೋ. ಈ ಲೇಡೀಸ್ ಹತ್ರ ನಮ್ಮ ಹತ್ರ ಆಗಲ್ಲ. ಬನ್ನಿ ಸರ್, ನಾವು ಹೋಗೋಣ. ನಡಿ ಹೋಗೋಣ. ಸರ್, ನನಗೆ ಹೋಗ್ಬೇಕಾದ್ರೆ ಹೋಟೆಲಲ್ಲಿ ಏನು ತಿಂಡಿ ಕೊಡಿಸಿ ಸರ್? ಇವಳು ಒಬ್ಳು ಯಾವಾಗೂ ತಿಂಡಿ ಅಂತ ತಿನ್ನಕ್ಕೆ ಹುಡ್ದಂಗೆ ಆಡ್ತಾಳೆ. ಮಂಜಕ್ಕ, ಹೆಂಗಿನ ಐಡಿಯಾ? ಸೂಪರ್ ತಾನೇ? ಥ್ಯಾಂಕ್ಸ್ ಕಣೆ ಪರಿ. ನೀನು ಹಿಂಗೆಲ್ಲ ಮಾತಾಡದೆ ಹೋದ್ರೆ ಅವ್ರು ಹೋಗ್ತಾನೆ ಇದ್ದಿಲ್ಲ. ಪರಿ, ನೀನು ಏನಂದ್ರೆ ಸೂಪರ್ ಕಣೆ. ಏನೋ ಮಸ್ಲತ್ ಮಾಡಿ ಅವನ್ನ ಓಡಿಸೇ ಬಿಟ್ಟಿಯಲ್ಲ. ಲೇ ಮಾಲಾ, ಇದೆಯಾ ಇಲ್ಲಾದ್ರೂ ಹಾಳಾಗಿ ಹೋಗಿದ್ಯಾ?
ಅಯ್ಯೋ ದೇವರೇ, ನನ್ನ ಮಗ ಕುಡ್ದು ಕುಡ್ದು ಬಂದು ನನ್ನ ಪ್ರಾಣ ತಿಂತಾನಲ್ಲವಾ. ಅಯ್ಯೋ ಏನು ಮಾಡಲಿ ನಾನು, ಏನಾದರೂ ಮಾಡಬೇಕಲ್ಲ ನನ್ನ ಮಗನಿಗೆ ಇವಾಗ, ಇಲ್ಲ ನಾನು ಸಾಯಿಸೇ ಬಿಡ್ತಾನೆ. ಎಲ್ಲೇ ಇದೆಯಾ? ಏನೇ ಮಾಡ್ತಾ ಇದೀಯಾ? ಬಾರೇ ಇಲ್ಲಿ, ಏನನ್ನ ತಿನ್ನಕ್ಕೆ ಕೊಡಿವಂತೆ. ಬಾಯೆಲ್ಲ ಒಂಥರ ಆತೈತೆ. ಅಯ್ಯೋ ನನ್ನ ಮಗನೇ, ಕಣ್ಬಿಟ್ಟು ನೋಡು, ನಾನು ಇಲ್ಲೇ ಇದ್ದೀನಲ್ಲ, ಎಲ್ಲೋಗಿದ್ದೀನಿ, ಬಾ ಅಂತ ಕರೆದ್ರೆ ಎಲ್ಲಿಗೆ ಬರಬೇಕು? ಎಲ್ಲಿದ್ದೀಯೇ? ಇವಳಿಗೆ ಹಿಂಗೆ ಮಾಡಿದ್ರಾಗಲ್ಲ, ಎರಡು ಬಿಟ್ರೇ ಸರೋಗೋದು ಇವಳಿಗೆ. ಅವಾಗ ಎರಡು ಬಿಡ್ತಾ ಇರಬೇಕು. ಏಯ್ ಬರ ಇಲ್ಲೇ. ನನ್ನ ಮಗನೇ, ನೀನು ನಿಂಗೆ ಬಿಟ್ಟರೆ ಆಗೋದಿಲ್ಲ, ನನ್ನೇ ಓಡಕ್ಕೆ ಬರ್ತೀಯಾ? ಬಾ, ನಿನಗೆ ಇವತ್ತು ಲಾಸ್ಟ್ ಕಣ. ಸೋ ಫ್ರಮ್ ಸೋ. ಏನು ಸೌಂಡು? ಲೇ ಮಲ, ಏನೇ ಸೌಂಡ್ ಮಾಡ್ತಾ ಇದೀಯಾ? ಏನಾಯ್ತು ಇವಳಿಗೆ? ಎದ್ದೇಳೆ, ಕಣ್ಯಾಕೆ ಮುಚ್ಕೊಂಡಿದ್ಯಾ? ಕಣ್ಬಿಡೋ. ನಾನು ಮಾಲ ಅಲ್ಲ, ಅಲ್ಲ ಅಲ್ಲ, ನಾನು ಮಾಲ ಅಲ್ಲ, ನಿಮ್ಮಮ್ಮ ಲಿಂಗಮ್ಮ. ಹಾಂ, ಅಮ್ಮನಾ? ಅಮ್ಮ ಅಮ್ಮ ನೀನಾ? ಎಲ್ಲಮ್ಮ ಹೋಗಿದ್ದೆ ನಾನು ಬಿಟ್ಬಿಟ್ಟು ಇಷ್ಟು ದಿನ? ನೀನು ನೋಡಿದೆ ನಾನು ನೋಡಮ್ಮ ಹೆಂಗಾಗಿದ್ದೀನಿ. ಅವಳು ನನ್ನ ಹೆಂಡ್ರವಳೆ, ನಾನು ಸರಿಯಾಗಿ ನೋಡ್ಕೊಳಲ್ಲ ಕಣಮ್ಮ, ಸರಿಯಾಗಿ ಊಟನೂ ಕೊಡಲ್ಲ. ನೀನು ಇಲ್ಲದೆ ಕುಡ್ದು ಹಿಂಗೆ ಆಗ್ಬಿಟ್ಟಿದ್ದೀನಮ್ಮ. ನನ್ನ ಮಾತು ಕೇಳ್ದಂಗೆ ಇರ್ತಾಳೆ, ಆದರೆ ಇವಾಗ ನನ್ನೇ ಎದುರಿಸ್ತಾಳಮ್ಮ. ಯಾಕಮ್ಮ ಇಷ್ಟು ದಿನ ನಾನು ಬಿಟ್ಟೋದೆ? ಇನ್ನು ಮುಂದೆ ನಾನು ಕುಡಿಯಲ್ಲಮ್ಮ, ನೀನು ಇಲ್ಲೇ ಇರಮ್ಮ, ಬೇಕಾದ್ರೆ ನಾನು ಕುಡಿಯೋದೆಲ್ಲ ಬಿಟ್ಬಿಡ್ತೀನಮ್ಮ. ಅಮ್ಮ, ಇಷ್ಟು ದಿನ ಎಲ್ಲೋಗಿದ್ದಮ್ಮ? ಯಾಕಮ್ಮ ಬಂದಿಲ್ಲ? ಈಗ ಹೆಂಗಿಂದ ಬಂದಮ್ಮ? ಎಲ್ಲಿಂದ ಬಂದಮ್ಮ? ಬರಬೇಕಂತ ಬಂದದ್ದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕುಂಟು, ನೀ ದಾರಿ ಮಾಡಿ ಕೊಡಬೇಕಷ್ಟೇ. ಅಯ್ಯಯ್ಯೋ, ಇದೇನಿದು? ನಮ್ಮಮ್ಮ ಥರ ಅಲ್ಲ, ಬೇರೆ ಯಾರೋ ಮಾತಾಡ್ತಾ ಇದ್ದಂಗಿದ್ದಾರೆ. ಅಯ್ಯಯ್ಯೋ, ಏನಿದು? ಬೇಡ, ಪರಿಯಕ್ಕ ಬಾ ಇಲ್ಲಿ. ಬಾ ನನ್ನ ಮಗನೇ, ನನ್ನನ್ನು ಹೊಡೆದು ಸಾಯಿಸ್ತೀಯಾ? ಇವಾಗ ಸರಿ ಬಾ, ನನ್ನ ಹತ್ರ ಬರೋಕೆ ಎದ್ರಕೊಬೇಕು, ಹಂಗೆ ಮಾಡ್ತೀನಿ ನಿನಗೆ.